ನಮ್ಮ ರಾಜ್ಯದ ನಮ್ಮ ನೀರನ್ನು ನಾವು ಕುಡಿಬೇಕಾದ್ರೆ ನಾವು ರಸ್ತೆಯಲ್ಲಿ ಉರುಳಾಡಬೇಕು, ಹೋರಾಟ ಮಾಡಬೇಕು, ನಾವು ಒಂದಿಷ್ಟು ಬಂದ್ಗಳನ್ನ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿ. ನಾನು ಒಂದು 25-30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಬಂಗಾರಪ್ಪನ ಕಾಲದಿಂದ ಅಂದರೆ ಅವ ನಾನು ಚಿಕ್ಕ ಹುಡುಗ ಹೋರಾಟಕ್ಕೆ ಹೋದ ನೋಡ್ಕೊಂಡು ಬರ್ತಾನೆ ಇದ್ದೀನಿ ಅವತ್ತಿಂದನೂ. ಎಂಥ ದುರತ್ತ ಅಂದ್ರೆ ನಮ್ಮ ಕನ್ನಡಿಗರಲ್ಲಿ ನಾವು ಏನಿಲ್ಲ ಆಯ್ಕೆ ಮಾಡಿ ಕಳಿಸ್ತೀವಲ್ಲ ಯಾರು MLAಗಳು MP ಗಳ, ಅಲ್ಲೇ ನಮಗೆ ದುರಂತ ನಾವು ಕಾಣ್ತಿರೋದು. ಈಗ ನೋಡಿ ಪ್ರಾಧಿಕಾರ ನಿಯಂತ್ರಣ ಸಮಿತಿ ಮಾಡಿದ್ದೀವಲ್ಲ, ಮೊನ್ನೆ ಇನ್ನೂ ವಿಜಯ್ ಮುಖ್ಯಮಂತ್ರಿ ಆಗಿರೋದು, ಇವಾಗ ಅವ್ರಿಗೇನು ಅನುಭವನೇ ಇಲ್ಲ. ಯಾಕೆ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ DK ಶಿವಕುಮಾರ್ ಯಾವಾಗಿಂದ ಇದ್ದಾರೆ, ಹೋದ ಸರಿ ಜಲಮಂಡಳಿ ಅವರೇ ಅಧಿಕಾರ ಆಗಿದ್ದರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವ್ರು ಏನು ಮಾಡ್ಕೊಂಡ್ರು, ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಏನೋ ಒಂದು ಬೇಟೆ ಆಡೋಕ್ಕೆ ಹೋದಾಗ ಮಲ ಹೊಡೆಯೋಕ್ಕೆ ಹೋದಾಗ ಏನೋ ಎಲ್ಲ ಹೋದ್ರು ಅಂತಾರಲ್ಲ, ಹಂಗೆ ಇವರು ಪ್ರಾಧಿಕಾರನ ಸಮಿತಿಲಿದ್ದಾಗ ಅವರು ಅದು ಏನೋ ಇದೆ ಅದನ್ನು ಪಡ್ಕೋಬೇಕು, ಬಡಿಯೋಕ್ಕೆ ಹೋಗಲ್ಲ ಇವ್ರು ಎಲ್ಲೋ ಹೋಗ್ತಾರೆ. ಏನೋ ಗೊತ್ತಂದ್ರೆ ಏನೋ ಆರ್ಡ್ರ್ ಬಂದಾಗ ನಮ್ಮ ಎಷ್ಟು ಕನ್ನಡಿಗರು ಅಂತ ಎಷ್ಟು ಜನ ಹೋರಾಟ ಮಾಡೋದು ಸರ್. ಆಮೇಲೆ ಇನ್ನೊಂದು ಬೇರೆ ಬೆಂಗಳೂರಿಗೆ ನೀರು ಬರುತ್ತಲ್ಲ, ಬೆಂಗಳೂರು ಜನನೂ ಎತ್ತೋಲ್ಲ, ಎಲ್ಲ ಹೊರಗಡೆನೇ, ಎಲ್ಲ ಹೊರಗಡೆ ದೇಶದಲ್ಲೇ ಬಂದಿಲ್ಲಿರೋದು. ನಾನು ಎಚ್ಚರಿಕೆ ಕೊಡೋದೇನಂದ್ರೆ ಬೆಂಗಳೂರು ಜನ ಯಾವತ್ತು ಹೋರಾಟಕ್ಕೆ ನುಗ್ಗಲ್ವೋ ಇದೆಲ್ಲ ಹಿಂಗೆ ಇರ್ತದೆ. ಆಮೇಲೆ ಸಂಸದರು ಏನು ನಮ್ಮ 28 ಜನ ಸಂಸದರಲ್ಲ, ಅವ್ರ ಮನೆ ಮುಂದೆ ಫಸ್ಟ್ ನಾವು ಮುತ್ತಿಗೆ ಹಾಕಬೇಕು. ಯಾರು ಸಂಸದರ ಮನೆ ಮುಂದೆ ಮುತ್ತಿಗೆ ಹಾಕಬೇಕು. ಏನಕ್ಕೆ ಅಂದರೆ ಸಂಸದರು ಒಬ್ಬರು ಬಾಯಿ ಬಿಡ್ತಾ ಇಲ್ಲ. ಈಗ ನಾವು ಪಾರ್ಲಿಮೆಂಟ್ ಅಧಿವೇಶನ ಅಲ್ಲಿ ಆಗ್ತಾ ಇದೆ, ಒಬ್ಬರೇ ಒಬ್ರು ಇವತ್ತು ಕರ್ನಾಟಕದ ಜ್ವಲಂತ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ ಸಂಸದರು. 28 ಮನೆ ಮುಂದೆ ಯಾವಾಗ ನಾವು ಧರಣಿ ಕೂತ್ಕೊಂತೀವಿ ಅವ್ರು ಇದು ಮಾಡ್ತೀವಲ್ಲ, ಅವತ್ತು ಜನ ಎತ್ಕೋತಾರೆ ಹೊರತು. ಇಲ್ಲ ಅಂದ್ರೆ ನಮ್ಮ ಅದಕ್ಕೆ ನಾವೇ ಹೋರಾಟಗಾರರು, ನಾವೇ ಬಟ್ಟೆ ಬಿಚ್ಕೋಬೇಕು, ನಾವೇ ಕೂತ್ಕೋಬೇಕು, ನಾವೇ ಉಳಿಸೇವೆ ಮಾಡಬೇಕು. ಏನು ಒಬ್ಬರೇ ನೀರು ಕುಡಿಯೋದಾ? ಇಲ್ಲ ರೈತರು ಮಾತ್ರ ನೀರು ಕುಡಿಯೋದಾ? ಈಗ ರೈತರು ಅಲ್ಲಿ ಬೆಳೆದು ಕೊಟ್ಟಿರ್ತಾರೆ, ನಾವು ಅಲ್ಲಿ ಅನ್ನ ತಿನ್ನೋದು. ಈಗ ಇಲ್ಲಿ ನೀವು ಪರ್ಮಿಷನ್ಗೆ ಹೋಗಿ ಪರ್ಮಿಷನ್ನೇ ಕೊಡಲ್ಲ ಇಲ್ಲಿ ಬೆಂಗಳೂರಲ್ಲಿ ಪೊಲೀಸರು. ಏನಕ್ಕೆ ಅವರೇ ನೀರು ಕುಡಿಯೋಲ್ಲ, ಕಾವೇರಿ ನೀರು. ಅವ್ರು ಅವಾಗ ಸರ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾ ಚಳವಳಿ ಮಾಡಿದಾಗ ಇದು ಕೊಡ್ದಾಗ ಒಂದು ಕರೆ ಕೊಟ್ಟರೆ ಫಿಲಂ ಇಂಡಸ್ಟ್ರಿ ಎಲ್ಲರೂ ಬಂದಿದ್ರು. ಚಳವಳಿ ಎಂತ ಅದ್ಭುತವಾದಂತ ಚಳವಳಿ ಅಂತ ಹೇಳಿದ್ರೆ ಹೌದು, ಅದು ನಮ್ಮ ಕಣ್ಣೆದುರಿಗಿದೆ. ಆದ್ರೆ ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಯಾರು ಒಬ್ರು ಬರಲ್ಲ ಸರ್. ಆಮೇಲೆ ಅವ್ರದ್ದು ಕೆಲಸ ಮಾಡ್ಕೊಂತಾರೆ. ಆಮೇಲೆ ಇನ್ನೊಂದು ಬಂಗಾರಪ್ಪ ಇದ್ರಲ್ಲಿ ಮುಖ್ಯಮಂತ್ರಿ ಆದಾಗ ಕಾವೇರಿ ನೀರಿಗೋಸ್ಕರ ತ್ಯಾಗ ಮಾಡಿದ್ರು, ಮುಖ್ಯಮಂತ್ರಿ ಸ್ಥಾನ ತ್ಯಾಗ ಮಾಡಿ ಬಂದರು. ಅಂತಂಥ ಹೋರಾಟಗಳಿದ್ರು, ಅಂತಂಥ ಮಂತ್ರಿಗಳು. ಇವಾಗೆಲ್ಲ ಅವ್ರ ಚೇರ್ ಬದ್ಧ ಇದ್ರೆ ಸಾಕು, ನಾನಿದ್ರೆ ಸಾಕು ಅನ್ನೋ ಥರ ಆಗಿದ್ದಾರೆ ಹೊರತು ಮಂತ್ರಿಗಳಾಗಲಿ ಎಲ್ಲರೂ. ಇದು ನಮ್ಮ ಕನ್ನಡಿಗರ ದುರಂತ. ನೋಡಿ ನಾನೇನು ಹೇಳೋದು ಈಗ ಮೊನ್ನೆ ಅಂದರೆ ನೋಡಿ ವಿಜಯ್ ಬಂದಿರೋ ಮುಖ್ಯಮಂತ್ರಿ ಆಗಿರೋದು. ಇನ್ನೂ ಮುಖ್ಯಮಂತ್ರಿ ಅಂದರೆ ಅವ್ರ ಕಡೆ ಆರ್ಡರ್ ಆಗ್ತದೆ ಅಂದರೆ ಅಧಿಕಾರಿಗಳು ನಮಗೆ ಸರ್ಕಾರ ಯಾವುದೇ ಬರಲಿ, ನಾವು ಸರ್ಕಾರ ಇದು ಮಾಡಲ್ಲ, ಅಧಿಕಾರಿಗಳು ನಮ್ಮವ್ರು ಇದಾರಲ್ವಾ, ಅಧಿಕಾರಿಗಳು ಯಾಕೆ ಖಂಡಿಸ್ತಾ ಇಲ್ಲ ಸರಿಯಾಗಿ? ಬಗ್ಗೆ ಯಾರು ಸರಿ ಯೋಚನೆ ಮಾಡ್ತಾರೆ? ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, 20 ಸೀಟ್ಗಳನ್ನ ನಾವು ಡಿಸೈಡ್ ಮಾಡಬೇಕು, ಖಾಲಿ ನಿಮ್ ನೀರ್ ಬಗ್ಗೆ ಯೋಚನೆ ಮಾಡಬೇಕು. ಪ್ರಾಧಿಕಾರ ಮಂಡಳಿಗೆ ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಅಧಿಕಾರಿಗಳು ನೇಮಕ ಮಾಡಿ ಅಲ್ಲಿ ಕಳಿಸ್ತೀವಿ, ಇವ್ರೇನು ಬಿಸ್ಕೆಟ್ ತಿನ್ನಕ್ಕೆ ಹೋಗ್ತಾರೆ ಅಲ್ಲಿಗೆ ಅಂತ ಏನ್ ಮಾಡಿಲ್ಲ, ಸರಿಯಾಗಿ ವಾದ ಮಾಡಿಸಲ್ಲ, ಇಲ್ಲಿ ನೀರಿರಲ್ಲ. ನಾನು ಇಲ್ಲಿ ಇನ್ನೊಂದು ವಿಚಾರವನ್ನು ಮೆನ್ಷನ್ ಮಾಡಬೇಕು. ನಾನು ವಿಜಯ್ ಕುಮಾರ್ ಸರ್ ಬರ್ತೀನಿ.